ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇನ್ನು ಇದೊಂದು ಕಾಲ್ಪನಿಕ ಕತೆ. ಮ್ಯಾಜಿಕ್ ಅಜ್ಜಿ ಸ್ಟೋರಿಯಲ್ಲಿ ಬರುವಂತಹ ಪಾತ್ರಗಳು, ಸನ್ನಿವೇಶಗಳು ಬಹುತೇಕ ಕಾಲ್ಪನಿಕ. ಇದು ಯಾರಿಗೂ ಅನ್ವಯಿಸೋದಿಲ್ಲ. ಈ ಪಾತ್ರಗಳು ಅಸ್ತಿತ್ವದಲ್ಲೇ ಇಲ್ಲ. ಇದ್ಯಾವುದೋ ಸಿನಿಮಾಗೆ ಹಾಕುವಂತ ಡಿಸ್ಕ್ಲೈಮರ್ ಅಲ್ಲ. ಸುಜಾತಾ ಅಜ್ಜಿಯ ಅನನ್ಯ ಕತೆಗೆ ಹಾಕಬಹುದಾದ ವಿಶೇಷ ಸೂಚನೆ. ಇಷ್ಟು ದಿನ ಸುಜಾತಾ ಭಟ್ ಕಟ್ಟಿದ್ದ ಕಟ್ಟುಕತೆಯ ಗೋಪುರ ಕಳಚಿ ಬಿದ್ದಿದೆ. SIT ಮುಂದೆ ಅಜ್ಜಿಯ ಕಾಲ್ಪನಿಕ ಸೃಷ್ಟಿ ಅನಾವರಣವಾಗಿದೆ. ಸುಳ್ಳು. ಈ ಅಜ್ಜಿ ಹೇಳೋದೆಲ್ಲ ಸುಳ್ಳು. ಅನನ್ಯ ಸುಳ್ಳು, ಸೇಠು ಸುಳ್ಳು, ಅರವಿಂದ್ ಸುಳ್ಳು, ವಿಮಲಾ ಸುಳ್ಳು, ಅನಿಲ್ ಭಟ್ಟು ಸುಳ್ಳು. ಹೀಗೆ ಕಾಲ್ಪನಿಕ ಕೋಟೆ ಕಟ್ಟಿ ಮೊಸಳೆ ಕಣ್ಣೀರಲ್ಲೇ ಮುಳುಗಿಸಿದ್ದ ಮ್ಯಾಜಿಕ್ ಅಜ್ಜಿ ಅಲಿಯಾಸ್ ಸುಜಾತಾ ಭಟ್ರ ಅಸಲಿ ಕರಾಮತ್ತು SIT ಮುಂದೆ ಬಟಾ ಬಯಲಾಗಿದೆ. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಕಾಲ್ಪನಿಕ ಸೃಷ್ಟಿ. SIT ಮುಂದೆ ಸತ್ಯ ಒಪ್ಪಿಕೊಂಡ ಸುಜಾತಾ ಭಟ್. ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ಗೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ವಿಶೇಷ ತನಿಖಾ ತಂಡದ ವಿಚಾರಣೆಯಲ್ಲಿ ಸುಜಾತಾ ಅಜ್ಜಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ. ಅದರಲ್ಲೂ ಅನನ್ಯ ಭಟ್ ಮಿಸ್ಸಿಂಗ್ ಅನ್ನೋದೇ ಕಾಲ್ಪನಿಕ ಸೃಷ್ಟಿ ಅಂತ ಮ್ಯಾಜಿಕ್ ಅಜ್ಜಿ SIT ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾರೆ. SIT ತನಿಖಾಧಿಕಾರಿಗಳ ಪ್ರಶ್ನೆಗಳಿಗೆ ತಂಡ ಹೊಡೆದು ಸತ್ಯವನ್ನ ಕಕ್ಕಿದ್ದಾರೆ. SIT ತನಿಖಾಧಿಕಾರಿ ಎದುರು ಸುಜಾತಾ ಭಟ್ ತಪ್ಪೊಪ್ಪಿಕೊಂಡಿದ್ದಾರೆ ಅಂತ ಸ್ಫೋಟಕ ಸಂಗತಿ ಹೊರಬಿದ್ದಿದೆ. ತನಿಖಾಧಿಕಾರಿ ಗುಣಪಾಲ ಜೆ ಪ್ರಶ್ನೆಗಳಿಗೆ ತಂಡ ಹೊಡೆದಿರೋ ಸುಜಾತಾ ಅಜ್ಜಿ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಕೇವಲ ಕಾಲ್ಪನಿಕ ಅಂತ ಒಪ್ಕೊಂಡಿದ್ದಾರೆ. ನಾನ್ ಹೇಳಿದ್ದು 80% ಸುಳ್ಳು, ಎಲ್ಲ ಕಾಲ್ಪನಿಕ ಪಾತ್ರಗಳು. ಅರವಿಂದ, ವಿಮಲಾ ಕೂಡ ಕಾಲ್ಪನಿಕ ಸೃಷ್ಟಿ ಅಂತ ಸುಜಾತಾ ಹೇಳಿದ್ದಾರಂತೆ. ನನ್ನಿಂದ ಒತ್ತಾಯ ಪೂರ್ವಕವಾಗಿ ಈ ಕಥೆಯನ್ನ ಹೇಳಿಸಲಾಗಿದೆ. ಷಡ್ಯಂತ್ರ ಪಿತೂರಿಯಲ್ಲಿ ನನ್ನನ್ನ ಸಿಲುಕಿಸಲಾಗಿದೆ ಅಂತ ಸುಜಾತಾ ಭಟ್ ಹೇಳಿಕೆ ದಾಖಲಿಸಿದ್ದಾರೆ. ಅಲ್ಲದೆ ಭೂ ವಿವಾದ ಇರೋದು ಸತ್ಯ, ಬೇರೆ ಎಲ್ಲ ಕಾಲ್ಪನಿಕ. ಭೂ ವಿವಾದವನ್ನ ಕೆದಕಿ ಅದರಲ್ಲಿ ಪಾಲು ಪಡೆಯೋಕೆ ಕೆಲವರು ಯತ್ನಿಸಿದ್ದಾರೆ ಅಂತ ಸುಜಾತಾ ಭಟ್ ಬಾಯ್ಬಿಟ್ಟಿದ್ದಾರೆ. ಅಲ್ಲದೆ ಕೆಲವು ಪೂರಕ ದಾಖಲೆಗಳನ್ನಷ್ಟೇ ಒದಗಿಸಿದ್ದಾರೆ. SIT 50ಕ್ಕೂ ಹೆಚ್ಚು ಪುಟಗಳ ಸ್ಟೇಟ್ಮೆಂಟ್ ವರದಿಯನ್ನ ಸಿದ್ಧಪಡಿಸಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಸುಜಾತಾ ಭಟ್ ಕಟ್ಟಿದ್ದ ವಾಸಂತಿ ಕತೆಗೆ ಮೇಜರ್ ಟ್ವಿಸ್ಟ್. 60 ಅರುಳು ಮರುಳು ಅಂತಾರೆ. ಮೇ ಬಿ ಈ ಸುಜಾತಾ ಅಜ್ಜಿಗೆ ಹೀಗೆ ಆಗಿದ್ಯೇನೋ. ಮೊದಲು ವಾಸಂತಿ ಫೋಟೋ ತೋರಿಸಿ ಅನನ್ಯ ಭಟ್ ಎಂದಿದ್ದ ಸುಜಾತಾ ಭಟ್ ಈಗ ಮತ್ತೊಂದು ಕಟ್ಟುಕತೆ ಕಟ್ಟಿದ್ದಾರೆ. ವಾಸಂತಿ ಯಾರೋ ಗೊತ್ತಿಲ್ಲ ಎಂದಿದ್ದ ಅಜ್ಜಿ ಈಗ 2007ರಲ್ಲೇ ಸಾವನ್ನಪ್ಪಿರೋ ವಾಸಂತಿ ಇನ್ನೂ ಬದುಕಿದ್ದಾರೆ ಅಂತ SIT ಮುಂದೆ ಹೇಳಿದ್ದಾರಂತೆ. ಈ ಹಿಂದೆ ನದಿಯಲ್ಲಿ ಸಿಕ್ಕಿದ್ದು ವಾಸಂತಿಯ ಶವ ಅಲ್ಲ ಅಂತ ವಿಚಾರಣೆಯಲ್ಲಿ ಸುಜಾತಾ ಭಟ್ ಸ್ಫೋಟಕ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಕೊಳೆತ ರೀತಿಯಲ್ಲಿ ಸಿಕ್ಕಿದ್ದ ಶವ ವಾಸಂತಿಯದ್ದು ಆಗಿರ್ಲಿಲ್ಲ. ಕೊಳೆತ ಶವವನ್ನ ನೀವು ವಾಸಂತಿಯದ್ದು ಅಂತ ಹೇಗ್ ನಂಬಿದ್ರಿ ಅಂತ ಅಧಿಕಾರಿಗಳಿಗೆ ಮರು ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಾಸಂತಿ ಸತ್ತಿಲ್ಲ, ಇನ್ನೂ ಜೀವಂತವಾಗಿದ್ದಾಳೆ ಅಂತ ಸ್ಫೋಟಕ ಮಾತನಾಡಿದ್ದಾರೆ. ಸುಜಾತಾ ಭಟ್ರ ಕಟ್ಟುಕತೆಗಳ ಸರಣಿ ಹೇಳಿಕೆಗಳನ್ನ ಕೇಳಿ ತನಿಖಾಧಿಕಾರಿಗಳೇ ದಂಗಾಗ್ ಹೋಗಿದ್ದಾರೆ. ಇನ್ನು ಸುಜಾತಾ ಭಟ್ರ ಕಟ್ಟುಕತೆಯನ್ನ ವಾಸಂತಿ ಸೋದರ ವಿಜಯ್ ಒಪ್ಪೋಕೆ ನಿರಾಕರಿಸಿದ್ದಾರೆ. 2007ರಲ್ಲಿ ಆಕೆ ಶವವಾಗಿ ಸಿಕ್ಕಿದ್ಲು, ಅದಕ್ಕೆ ದಾಖಲೆಗಳಿದ್ದು SITಗೆ ನೀಡೋದಾಗಿ ಹೇಳಿದ್ದಾರೆ. ವಸಂತಿ ಬದುಕಿದರೆ ಯಾಕೆ ಹೊರಗಡೆ ಬರಲಿಲ್ಲ? ಅವಳನ್ನು ಗುಪ್ತವಾಗಿ ಇಟ್ಟವರ್ಯಾರು? ಗೃಹ ಬಂಧನದಲ್ಲಿ ಇಟ್ಟಿದ್ದಾರೋ? ಇದರಲ್ಲಿ ಯಾರ ಕೈವಾಡ ಇದೆ? ಇದರಲ್ಲಿ ಸುಜಾತಾ ಭಟ್ ಅವರ ಪಾತ್ರವೇನು? ನನ್ನ ತಂಗಿ ಬದುಕಿದ್ದರೆ ಅವಳನ್ನು ನಮಗೆ ಒಪ್ಪಿಸಬೇಕು ಹಾಗೂ ಸುಜಾತಾ ಭಟ್ ವಿಚಾರದಲ್ಲಿ ಸಂಪೂರ್ಣ ತನಿಖೆ ಮಾಡಿ ಭಾಗಿಯಾಗಿರುವವರ ಪಾತ್ರಗಳನ್ನು ಬಹಿರಂಗಪಡಿಸಬೇಕು ಎಂದು SIT ಹಾಗೂ ಸರಕಾರದಲ್ಲಿ ಮನವಿ ಮಾಡುತ್ತೇನೆ. ಸುಜಾತಾ ಭಟ್ ಹೇಳಿಕೆಗಳೆಲ್ಲ ಕಾಲ್ಪನಿಕ ಅನ್ನೋದು SIT ತನಿಖೆಯಿಂದ ಹೊರಬೀಳ್ತಿದೆ. ಸದ್ಯ ಮ್ಯಾಜಿಕ್ ಅಜ್ಜಿಯ ಸ್ಟೇಟ್ಮೆಂಟ್ ನಿಂದ ಷಡ್ಯಂತ್ರ ರೂಪಿಸಿದವರು SIT ಬಲೆಗೆ ಬೀಳೋ ಸಾಧ್ಯತೆ ಇದೆ. ಆಗಲಾದ್ರೂ ಕಾಲ್ಪನಿಕ ಕತೆ ನೈಜ ಸ್ಟೋರಿಯಾಗಿ ಅನನ್ಯ ಕಹಾನಿಗೆ ಶುಭಂ ಬೀಳಬಹುದೇನೋ. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.